ಫ್ಲಾಟ್ ಬೈ ಮಾಡೋದು ಬೆಟರಾ ಇಲ್ಲ ಓನ್ ಹೌಸ್ ಕನ್ಸ್ಟ್ರಕ್ಟ್ ಮಾಡೋದು ಬೆಟರಾ? ಈ ಡಿಸಿಷನ್ ರಾಂಗ್ ಆದ್ರೆ ಲೈಫ್ ಲಾಂಗ್ ರಿಗ್ರೆಟ್ ಅಂತೂ ಗ್ಯಾರಂಟಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಮ ಲ್ಯಾಕ್ಸ್ ಎಷ್ಟು ಅಮೌಂಟ್ ಅನ್ನ ಸೇವ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನೆಲ್. ಈ ದಿನ ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಾಮನ್ ಡೌಟ್ ಅಂತೂ ಒಂದಿದೆ, ಫ್ಲಾಟ್ ಬೈ ಮಾಡ್ಬೇಕಾ ಅಥವಾ ನಮ್ಮ ಓನ್ ಸೈಟ್ ಅಲ್ಲಿ ಮನೇನ ಬಿಲ್ಡ್ ಮಾಡ್ಬೇಕಾ ಅಂತ. ರಿಲೇಟಿವ್ಸ್ ಹೇಳ್ತಾರೆ ಫ್ಲಾಟ್ ಸೇಫ್ ಅಂತ, ಫ್ರೆಂಡ್ಸ್ ಹೇಳ್ತಾರೆ ಓನ್ ಹೌಸ್ ಇದ್ರೆ ಸ್ವಲ್ಪ ಫ್ರೀಡಮ್ ಜಾಸ್ತಿ ಅಂತ. ಬಟ್ ರಿಯಾಲಿಟಿ ಅಂದ್ರೆ ಈ ಎರಡೂ ಆಪ್ಷನ್ ಅಲ್ಲಿ ನಿಮ್ಮ ಸಿಚುವೇಶನ್ಗೆ ಏನ್ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ನಾನು ಮನಿ, ಟೈಮ್, ಫ್ರೀಡಮ್, ಮೇಂಟೆನೆನ್ಸ್ ಹಾಗೆ ಫ್ಯೂಚರ್ ವ್ಯಾಲ್ಯೂ ಎಲ್ಲ ಆಂಗಲ್ ಇಂದ ಕೂಡ ಸಿಂಪಲ್ ಆಗಿ ವಿಚ್ ಒನ್ ಇಸ್ ಬೆಟರ್ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಆಂಗಲ್ ಇಂದ ಡಿಸ್ಕಸ್ ಮಾಡೋಣ. ಫಸ್ಟ್ ಮನಿ ಟಾಪಿಕ್ ನ ಶುರು ಮಾಡ್ಕೊಳ್ಳೋಣ. ಫ್ಲಾಟ್ ಬೈ ಮಾಡಿದ್ರೆ ಒನ್ ಟೈಮ್ ಪ್ಯಾಕೇಜ್ ಪ್ರೈಸ್, ಲ್ಯಾಂಡು, ಬಿಲ್ಡಿಂಗು, ಎಕ್ಸ್ಟ್ರಾ ಅಮ್ಯುನಿಟೀಸ್ ಎಲ್ಲ ಕೂಡ ನಿಮ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಆಲ್ಮೋಸ್ಟ್ ಬ್ಯಾಂಕ್ ಲೋನ್ ಕೂಡ ಈಸಿ, EMI ತುಂಬಾ ಫಿಕ್ಸ್ಡ್ ಆಗಿರುತ್ತೆ, ಸರ್ಪ್ರೈಸ್ ಕಾಸ್ಟ್ ಕಮ್ಮಿ ಇರುತ್ತೆ, ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕಾಸ್ಟ್ ಯಾವುದು ಕೂಡ ಇರೋದಿಲ್ಲ. ಬಟ್ ಫ್ಲಾಟ್ ಪ್ರೈಸ್ ಅಲ್ಲಿ ಡೆವಲಪರ್ ಪ್ರಾಫಿಟ್, ಮಾರ್ಕೆಟಿಂಗ್ ಕಾಸ್ಟ್, ಕಾಮನ್ ಆಗಿ ಅಮ್ಯುನಿಟೀಸ್ ಚಾರ್ಜ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈಗ ನಾವು ಓನ್ ಹೌಸ್ ಕನ್ಸ್ಟ್ರಕ್ಷನ್ ಗೆ ಬರೋಣ. ಫಸ್ಟ್ ಸೈಟ್ ಕಾಸ್ಟ್, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್, ಸ್ಟೇಜ್ ಬೈ ಸ್ಟೇಜ್ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಇನಿಷಿಯಲಿ ಸ್ವಲ್ಪ ಚೀಪ್ ಅನ್ಸ್ಬೋದು, ಬಟ್ ಒಂದ್ಸಲ ಸಿಮೆಂಟ್ ರೇಟ್ ಫ್ಲಕ್ಚುಯೇಟ್ ಆಗಿದೆ ಅಥವಾ ಲೇಬರ್ ಇಶ್ಯೂ ರೈಸ್ ಆಗಿದೆ, ಡಿಸೈನ್ ಅಲ್ಲಿ ಏನೋ ಚೇಂಜಸ್ ಮಾಡ್ಬೇಕು ಅಂತ ಹೇಳಿದಾಗ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಕಸ್ಮಾತ್ ಏನಾದ್ರು ನಿಮ್ದು ರೈಟ್ ಪ್ಲಾನಿಂಗ್ ಇದ್ದು ತುಂಬಾ ಬೆಟರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದಾಗ ಕನ್ಸ್ಟ್ರಕ್ಷನ್ ಸಮ್ಟೈಮ್ಸ್ ಫ್ಲಾಟ್ ಗಿಂತ ಎಕನಾಮಿಕಲಿ ಚೀಪ್ ಆಗಿ ಇರುತ್ತೆ. ಸೆಕೆಂಡ್ ಪಾಯಿಂಟ್, ನಾವು ಟೈಮ್ ಅಂಡ್ ಕನ್ವೀನಿಯನ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಫ್ಲಾಟ್ ಅಂತ ಹೇಳಿದ ತಕ್ಷಣ ರೆಡಿ ಟು ಮೂವ್, ಬೇಗ ರಿಜಿಸ್ಟ್ರೇಷನ್, ಕೀ ನಿಮ್ಗೆ ಸಿಗುತ್ತೆ, ಮೂವ್ ಆರಾಮಾಗಿ ಆಗ್ಬೋದು, ನೋ ಹೆಡ್ಏಕ್, ನೋ ಫಾಲೋ ಅಪ್. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇದು ಬಿಗ್ ಅಡ್ವಾಂಟೇಜ್. ಅದೇ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಅಂತ ಹೋದಾಗ ಫಸ್ಟ್ ಆಫ್ ಆಲ್ ಪ್ಲಾನ್ ಅಪ್ರೂವಲ್ ತಗೋಬೇಕು, ಕಾಂಟ್ರಾಕ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಮೆಟೀರಿಯಲ್ಸ್ ಅದನ್ನ ಯಾವ ಸೂಪರ್ವೈಸ್ ಮಾಡ್ತಾರೆ, ಮಿನಿಮಮ್ ಕನ್ಸ್ಟ್ರಕ್ಷನ್ ಗೆ 10 to 14 months ಆಫ್ ಟೈಮ್ ಬೇಕಾಗುತ್ತೆ. ಡೈಲಿ ಫಾಲೋ ಅಪ್ ಮಾಡ್ಬೇಕು. ಟೈಮ್ ಇಲ್ಲ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೈಮ್ಸ್ ನಾವು ಟೈಮ್ಗೆ ತುಂಬಾ ಪ್ರಿಯಾರಿಟಿ ಕೊಡೋದ್ರಿಂದ ನೀವೇನಾದ್ರೂ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದು ವರ್ಕಿಂಗ್ ನೇಚರ್ ಅಲ್ಲಿ ಇದ್ದೀರಾ ಅಂತ ಹೇಳಿದಾಗ ಬೆಟರ್ ಟು ಗೋ ಫಾರ್ ಫ್ಲಾಟ್ ಪರ್ಚೇಸಿಂಗ್ ಇನ್ಸ್ಟೆಡ್ ಆಫ್ ಕನ್ಸ್ಟ್ರಕ್ಷನ್. ಈಗ ಫ್ರೀಡಮ್ ಮತ್ತೆ ಕಸ್ಟಮೈಸೇಷನ್ ಆಂಗಲ್ ಇಂದ ಫ್ಲಾಟ್ ಮತ್ತೆ ಓನ್ ಹೌಸ್ ಕನ್ಸ್ಟ್ರಕ್ಷನ್ ಅನ್ನ ಡಿಸ್ಕಸ್ ಮಾಡೋಣ. ಬಿಗಿನಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ಈ ಪಾಯಿಂಟ್ ಅನ್ನ ನಾವು ಕನ್ಸಿಡರ್ ಮಾಡಿದಿರಿ ಅಂತ ಹೇಳಿದಾಗ ಓನ್ ಹೌಸ್ ವಿನ್ ಆಗುತ್ತೆ. ಯಾಕಂದ್ರೆ ಫ್ಲಾಟ್ ಅಲ್ಲಿ ಬೆಡ್ರೂಮ್ ಸೈಜ್ ಫಿಕ್ಸ್ ಆಗಿರುತ್ತೆ, ಕಿಚನ್ ಎಲ್ಲ ಪೊಸಿಷನ್ ಕೂಡ ಫಿಕ್ಸ್ಡ್ ಆಗಿರುತ್ತೆ, ಚೇಂಜಸ್ ಮಾಡಕ್ಕೆ ಪರ್ಮಿಷನ್ ಬೇಕಾಗುತ್ತೆ, ಆಲ್ಟ್ರೇಷನ್ಸ್ ಗೂ ಕೂಡ ಅಡಿಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಓನ್ ಹೌಸ್ ಆದ್ರೆ ಡಿಸೈನ್ ನಿಮ್ಮ ಇಷ್ಟ, ರೂಮ್ ಸೈಜ್ ನಿಮ್ಮ ಕಂಫರ್ಟ್, ವಾಸ್ತು, ವೆಂಟಿಲೇಷನ್, ಪೂಜಾ ರೂಮ್, ಟೆರೆಸ್, ಗಾರ್ಡನ್ ಫುಲ್ ಫ್ರೀಡಮ್ ಇರುತ್ತೆ. ಈ ಮನೆ ನಿಮ್ಮ ಪರ್ಸನಾಲಿಟಿನ ರಿಫ್ಲೆಕ್ಟ್ ಮಾಡುತ್ತೆ. ಲಾಂಗ್ ಟರ್ಮ್ ಲಿವಿಂಗ್ ಪ್ಲಾನ್ ಇದ್ರೆ ಕಸ್ಟಮೈಸೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಆ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ಕನ್ಸ್ಟ್ರಕ್ಟಿಂಗ್ ಹೌಸ್ ಇಸ್ ಅ ಬೆಟರ್ ಒನ್. ನೆಕ್ಸ್ಟ್ ಮೇಂಟೆನೆನ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಆಂಗಲ್ ಇಂದ ಡಿಸ್ಕಸ್ ಮಾಡೋಣ. ಯೂಶಲಿ ಫ್ಲಾಟ್ ಅಲ್ಲಿ ಏನಾಗುತ್ತೆ, ಸೆಕ್ಯೂರಿಟಿ ಇರುತ್ತೆ, ಲಿಫ್ಟ್, ಪವರ್ ಬ್ಯಾಕಪ್, ಕ್ಲೀನಿಂಗ್, ಮೇಂಟೆನೆನ್ಸ್ ಎಲ್ಲ ಕೂಡ ಇರುತ್ತೆ. ಸಮ್ ಅಮೌಂಟ್ ಅನ್ನ ನೀವು ಪೇ ಮಾಡ್ಬೇಕಾಗುತ್ತೆ, ಝೀರೋ ಟೆನ್ಷನ್ಸ್. ಸೀನಿಯರ್ ಸಿಟಿಸನ್ಸ್ ಅಂತೂ ಇದು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಓನ್ ಹೌಸ್ ಅಂತ ತಗೊಂಡಾಗ ವಾಟರ್ ಪ್ರಾಬ್ಲಮ್, ರಿಪೇರ್ ಇಶ್ಯೂಸ್, ಪೇಂಟಿಂಗ್, ಇನ್ನೊಂದು ಮತ್ತೊಂದು ಸೆಕ್ಯೂರಿಟಿ ಇಶ್ಯೂಸ್ ಎಲ್ಲ ಕೂಡ ಇರುತ್ತೆ. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಫ್ರೀಡಮ್ ನ ಎಂಜಾಯ್ ಮಾಡ್ತಿರೋ ಅದೇ ರೀತಿ ನೀವು ರೆಸ್ಪಾನ್ಸಿಬಿಲಿಟೀಸ್ ನ ಕೂಡ ಜೊತೆಗೆ ತಗೋಬೇಕಾಗುತ್ತೆ. ಟೈಮ್ ಎನರ್ಜಿ ಇದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ಎನರ್ಜಿ ಇಲ್ಲ, ವಯಸ್ಸಾಗಿದೆ ಅಂತ ಹೇಳಿದ್ರೆ ಫ್ಲಾಟ್ ಇಸ್ ದ ಈಸಿ ಆಕ್ಸೆಸ್. ಈಗ ಲೊಕೇಶನ್, ಲೈಫ್ ಸ್ಟೈಲ್ ಆಂಗಲ್ ಇಂದ ಡಿಸ್ಕಸ್ ಮಾಡೋಣ. ಸಿಟೀಸ್ ಅಲ್ಲಿ ಪ್ರೈಮ್ ಏರಿಯಾದಲ್ಲಿ ಸೈಟ್ ಸಿಕ್ಕೋದು ತುಂಬಾ ಕಷ್ಟ. ಬಟ್ ಫ್ಲಾಟ್ ಯೂಶಲಿ ಒಳ್ಳೆ ಲೊಕೇಶನ್ ಅಲ್ಲಿ ಹಾಸ್ಪಿಟಲ್, ಸ್ಕೂಲ್ಸ್ ಗೆ ನಿಯರ್ ಬೈ ಪ್ಲೇಸ್ ಅಲ್ಲೇ ಸಿಗುತ್ತೆ. ಬಟ್ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಸೈಟ್ ಇದ್ದು ನಿಮ್ಗೆ ಪೀಸ್ಫುಲ್ ಲೈಫ್, ಪ್ರೈವಸಿ, ಓಪನ್ ಸ್ಪೇಸ್, ಚಿಲ್ಡ್ರನ್ಸ್, ದೊಡ್ಡವ್ರಿಗೆ ಎಲ್ಲರಿಗೂ ಹೆಲ್ತಿ ಎನ್ವೈರನ್ಮೆಂಟ್ ಬೇಕು ಅಂತ ಹೇಳಿದಾಗ ಔಟ್ಸ್ಕರ್ಟ್ ಅಲ್ಲಿ ನೀವು ಮನೇನ ಕಟ್ಕೋಬಹುದು. ಲೈಫ್ ಸ್ಟೈಲ್ ಪ್ರಿಫರೆನ್ಸ್ ಮೇಲೆ ನಿಮ್ಮ ಡೆಸಿಷನ್ಸ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ. ಹೀಗೆ ಮಾಡಿ ಅಂತ ಹೇಳಿ ನಾವು ಇನ್ಸಿಸ್ಟ್ ಮಾಡೋದಿಕ್ಕೆ ಆಗಲ್ಲ. ನೆಕ್ಸ್ಟ್ ಫ್ಯೂಚರ್ ವ್ಯಾಲ್ಯೂ ಅಂಡ್ ರೀಸೇಲ್ ವ್ಯಾಲ್ಯೂ ಅಂತ ತಗೊಂಡಾಗ
ಫ್ಲಾಟ್ ರೀಸೇಲ್ ತುಂಬಾ ಈಸಿ, ಟೆನೆಂಟ್ ಸಿಕ್ಕೋದು ಕೂಡ ತುಂಬಾ ಈಸಿ ಆಗಿ ಸಿಗ್ತಾರೆ, ರೆಂಟಲ್ ಇನ್ಕಮ್ ಕೂಡ ಸ್ಟೇಬಲ್ ಆಗಿ ಈಗ ಅಂತೂ ತುಂಬಾ ಜಾಸ್ತಿನೇ ಸಿಗುತ್ತೆ. ಬಟ್ ಓನ್ ಹೌಸ್ ಅಂತ ಹೇಳಿದ್ರೆ ರೀಸೇಲ್ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಬಟ್ ಬೈಯರ್ಸ್ ಕಮ್ಮಿ ಆಗ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಕನ್ಸ್ಟ್ರಕ್ಟಿಂಗ್ ಅ ಹೌಸ್ ಇಸ್ ಬೆಸ್ಟ್ ಒನ್. ಯಾಕಂದ್ರೆ ಲ್ಯಾಂಡ್ ಪ್ಲಸ್ ಹೌಸ್ ಅನ್ನ ನಾವು ಸ್ಟ್ರಾಂಗ್ ಅಸೆಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಫೈನಲಿ ಹೇಳೋದಾದ್ರೆ ಸಿಂಪಲ್ ಆಗಿ ಫ್ಲಾಟ್ ತುಂಬಾನೇ ಬೆಸ್ಟ್. ಯಾವಾಗ ನಿಮ್ಗೆ ಜಾಬ್ ಬಿಸಿ ಇದ್ದೀರಾ, ಸಿಟಿ ಲಿವಿಂಗ್ ನ ಪ್ರಿಫರ್ ಮಾಡ್ತೀರಾ, ಇಮಿಡಿಯೇಟ್ ಶಿಫ್ಟಿಂಗ್ ಬೇಕು, ಕಮ್ಮಿ ಟೆನ್ಷನ್ಸ್ ಬೇಕು ಅಂತ ಹೇಳಿದಾಗ ಫ್ಲಾಟ್ ಅನ್ನ ಚೂಸ್ ಮಾಡೋದು ಬೆಸ್ಟ್. ಇಲ್ಲ ಓನ್ ಹೌಸ್ ಬೇಕು ಅನ್ನೋರು, ಲಾಂಗ್ ಟರ್ಮ್ ಸ್ಟೇ ಪ್ಲಾನ್ ಇದ್ರೆ, ಕಸ್ಟಮೈಸೇಷನ್ ಗೆ ಪ್ರಿಯಾರಿಟಿ ಕೊಡೋರಿದ್ರೆ, ಫ್ರೀಡಮ್ ಪ್ರೈವಸಿ ಬೇಕು ಅನ್ನೋರ್ಗೆ ಇದು ಸೂಟ್ ಆಗುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇವೆರಡರಲ್ಲೂ ರಾಂಗ್ ಡೆಸಿಷನ್ಸ್ ಅನ್ನೋದು ಯಾವ್ದು ಇಲ್ಲ. ರಾಂಗ್ ಡಿಸಿಷನ್ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಅದ್ರಲ್ಲಿ ಯಾವ್ದು ಕೂಡ ರಿಗ್ರೆಟ್ಸ್ ಕೂಡ ಇರೋದಿಲ್ಲ. ರಾಂಗ್ ಡಿಸಿಷನ್ ನಿಮ್ಮ ಬಡ್ಜೆಟ್, ನಿಮ್ಮ ಟೈಮ್, ಸಿಚುವೇಶನ್ ಮೇಲೆ ಪ್ರೂವ್ ಆಗುತ್ತೆ ಅಷ್ಟೇ. ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ. ಈ ಡೌಟ್ ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಇದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಕನ್ಸ್ಟ್ರಕ್ಷನ್, ಫ್ಲಾಟ್ ಬೈಯಿಂಗ್, ಲೀಗಲ್ ಅಪ್ರೂವಲ್ಸ್, ಸೈಟ್ ಸೆಲೆಕ್ಷನ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂದ್ರೆ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫ್ಲಾಟ್ ಬೈ ಮಾಡ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.